ನನ್ನ ಈ ಸರ್ವಿಸ್ಗೆ ಅವ್ರದ್ದು ಬೆಂಬಲ ಅದಕ್ಕೆ ಜ್ಞಾಪಕ ಬಂದು ಮತ್ತೆ ಹೇಳ್ತಾ ಇದ್ದೀನಿ. ಅವರು ನನಗೆ ಬಹಳಷ್ಟು ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ನಮ್ಮ ಶ್ರೀಮತಿಯವರಿಗೂ ನಮ್ಮ ಕುಟುಂಬದ ಸದಸ್ಯರಿಗೂ ನನಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತೇನೆ. ಈ ಸಮಾರಂಭದ ಕೇಂದ್ರ ಸಹಾಯಕ ಕಾರ್ಯಪಾಲಕರು ಶ್ರೀ ಸುಬ್ಬಾರೆಡ್ಡಿ ಅವರು ನನ್ನ ಆತ್ಮೀಯ ಸನ್ಮಾನ ಹಾಗೂ ನನ್ನ ಸ್ನೇಹಿತರು, ಹಳೆಯ ಸ್ನೇಹಿತರು ಹಾಗೂ ನನ್ನ ಮಾರ್ಗದರ್ಶಕರು ಇಂಜಿನಿಯರ್ ಅವರೇ, 2 ಚೇರ್ ವಾಟರ್ ಸಪ್ಲೈ ಸಹಾಯಕ ಕಾರ್ಯಪಾಲಕ ಹಾಗೂ ನನ್ನ ಸ್ನೇಹಿತರರ ಸ್ನೇಹಿತರೆ, ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರನು ತನ್ನ ವಯೋನಿವೃತ್ತಿಯನ್ನು ಅವರಿಗೆ 60 ವರ್ಷದ ತುಂಬಿದ ನಂತರ ಕಡ್ಡಾಯವಾಗಿ ವಯೋನಿವೃತ್ತಿ ಅನ್ನೋದು ಬಂದೇ ಬರುತ್ತೆ. ಈ ದಿನ ನನ್ನ ಸ್ನೇಹಿತರು ಹಾಗೂ ಮಾರ್ಗದರ್ಶಕರು ಆದಂಥ ಇವರು ಬಗ್ಗೆ ಒಂದು ಹೇಳಬೇಕು ಅಂತ ಹೇಳಿದ್ರೆ, ನಾನು ಬೆಳಗ್ಗೆ ಹೋಗಿ ಸಂಜೆ ಈ ಕಡೆಯಿಂದ ಬಂದರೆ ಇವರು ಸಂಜೆ ಈ ಕಡೆಯಿಂದ ಬರೋರು ಆಫೀಸಿಗೆ. ನಾನು ಶ್ರೀನಿವಾಸಪುರಕ್ಕೆ ಹೋಗಿ ಈ ಕಡೆಯಿಂದ ಈ ಕಡೆ ಮನೆಗೆ ಹೋದರೆ ಇವರು ಈ ಕಡೆಯಿಂದ ಬರೋರು. ಹಿಂಗೆ ಟೈಮ್ ಅನ್ನೋದು ಇಲ್ಲದೆ ಕೆಲಸ ಮಾಡ್ತಾಯಿದ್ರು. ಆದರೂ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಈ ಹಿಂದೆ ಈಗ ಹೊಸ ಇಂಜಿನಿಯರ್ಸ್ ಬಂದಿದ್ದಾರೆ. ಈ ಹಿಂದೆ ಹಲವು ಒತ್ತಡಗಳ ನಡುವೆ ಯಾರೂ ಇಂಜಿನಿಯರ್ಗಳಿಲ್ಲದೆ ಟೈಮಲ್ಲಿ ಈ ಸಬ್ ಡಿವಿಷನ್ನ ಮುಂದಾಳೋದೊಂದಿಗೆ ಮುನ್ನಡೆಸಿದ್ದಾರೆ. ಅದಕ್ಕೆ ತುಂಬ ನಾನು ಅವ್ರನ್ನ ನೆನೆಸ್ಕೊತೀನಿ. ಹೀಗಾಗಿ ಸರ್ಕಾರಿ ನೌಕರಿಗೆ ಒಂದು ಬೆಲೆಯನ್ನು ತುಂಬಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ದಿನ ನಿವೃತ್ತಿ ಆಗ್ತಾ ಇರ್ತಕ್ಕಂಥ ಇವರ ಒಂದು ಕುಟುಂಬಕ್ಕೆ ಐಶ್ವರ್ಯ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ 2 ಮಾತನ್ನ ಮಾಡ್ತಾ ಇರೋದಕ್ಕೆ ಅವಕಾಶ ಕೊಡೋಷ್ಟು ಎಲ್ಲಕ್ಕೂ ನನ್ನ ಧನ್ಯವಾದ. ಎಲ್ಲ ಹಿಂದೆ ನಿಂತ್ಕೊಳ್ಳಿ, ಎಲ್ಲ ನಿಂತ್ಕೊಳ್ಳಿ, ಹಿಂದೆ ನಿಂತ್ಕೊಳ್ಳಿ ಅಣ್ಣ, ಹಿಂದೆ ನಿಂತ್ಕೊಳ್ಳಿ ಅಣ್ಣ, ಚೆನ್ನಾಗಿ ಅಣ್ಣ, ಎಲ್ಲ ಹಿಂದ್ಗಡೆ ನಿಂತ್ಕೊಳ್ಳಿ ಅಣ್ಣ. ಸರ್ ಹೊಡಿತಾ ಇದ್ದಾರೆ ನೋಡಿ ನೋಡಿ ಸರ್, ಈ ಕಡೆ ನೋಡಿ. ಥ್ಯಾಂಕ್ ಯು. ಎಲ್ಲ ನಿಂತ್ಕೊಳ್ಳಿ, ನಿಮ್ಮ ಗ್ರೂಪ್ ಫೋಟೋ ಸರ್. ಹೊಸಬ್ರು ಬನ್ನಿ ಸರ್, ಹೇಳೋಕೆ ನೀವು ಇಲ್ಲಿ ಬಂದ್ರಿ, ನಿಮ್ಮ ಸ್ಟಾಫ್ ಎಲ್ಲ ಇದೆ. ಅವ್ರದ್ದು ಸ್ಟಾಫ್ ಅವ್ರದ್ದು ಶೇಖರ್ US ಹೋಗ್ತೀನಿ ಅಲ್ಲೆಲ್ಲ ಹೋಗ್ತೀನಿ ಅನ್ಬಾರ್ದು. ಇಂಡಿಯಾದಲ್ಲಿ PWD ಬಂದು ಕೆಲಸ ಮಾಡಬೇಕು. ನಿಮ್ಮ ಅಪ್ಪನ ಹೆಸರು ಉಳಿಸ್ಬೇಕು. ಫೋಟೋ ತೆಗಿಲ್ಲಪ್ಪ. ಸಿನಣ್ಣ ಸ್ಮೈಲ್. ಓಕೆ ಡನ್. ಅಣ್ಣ ಈ ಕಡೆ ಸೈಡ್ ನಾನು ಕಾಣ್ ಬೇಡ ಹೌದು ನಿಲ್ಸ್ಕಾಡ. ತೆಗಿಯಪ್ಪ ಅವ್ರದ್ದೈತೆ. ಓಕೆ ಓಕೆ ಓಕೆ. సార్ అంతా ఇక్కడ చూడండి. ನೀವು ಸ್ಟಾಪ್ ಬರ್ತಾವೆ ಹೋಗಿ. ಫೋಟೋ ತಗೊಳ್ತಾ ಇರೋರು ಇರಿ
ನಿಂತ್ಕೋ. ಕರ್ನಾಟಕ ಸರ್ಕಾರದಿಂದ JE ಆಗಿ ರಿಕ್ರೂಟ್ ಆಗಿ ಅಪರಕೃಷ್ಣ ಪ್ರಾಜೆಕ್ಟ್ನಲ್ಲಿ ಒಂದು 8 ವರ್ಷ ಕೆಲಸ ಮಾಡಿದ್ರು ಪ್ರಾಜೆಕ್ಟ್ ವರ್ಕು. ಆಮೇಲೆ ಅಲ್ಲಿಂದ ಸೀದಾ ಇಲ್ಲಿ ಬಾಗೇಪಲ್ಲಿಗೆ ಬಂದು ಒಂದು 10 ಇಯರ್ಸ್ ಅಲ್ಲಿ ವರ್ಕ್ ಮಾಡಿದೆ. ಅದಾದ ನಂತರ ಮತ್ತೆ ನೆಕ್ಸ್ಟು ಚಿಂತಾಮಣಿನ ಆಲ್ಮೋಸ್ಟ್ 20 ಇಯರ್ಸ್, ಟೋಟಲು ಆಲ್ಮೋಸ್ಟ್ ಒಂದು 38 ಇಯರ್ಸ್ ಕೆಲಸ ಮಾಡಿಸಿದ್ದೀನಿ. ನಾನು ಏನಂದರೆ ಈಗ ನನಗೆ ಗೌರ್ಮೆಂಟ್ನವರು ನನ್ನ ಪ್ರಿನ್ಸಿಪಲ್ಲು ಸಿಂಪಲ್ಲು, ಗೌರ್ಮೆಂಟವ್ರು ನನ್ನನ್ನು ನಂಬಿ ನನಗೆ ಸಂಬಳ ಕೊಟ್ಟು ಅಪಾಯಿಂಟ್ ಮಾಡಿದ್ದಾರೆ, ಅದಕ್ಕೆ ಮೋಸ ಮಾಡಬಾರ್ದು. ಮತ್ತು ಗುತ್ತಿಗೆದಾರ ಬಂದವರು ಅವರು ನಷ್ಟ ಹೋಗಬಾರ್ದು, ಅವರು ಚೆನ್ನಾಗಿರಬೇಕು ಅನ್ನೋ ಪ್ರಿನ್ಸಿಪಲ್ ಮೇಲೆ ನಾನು ನನ್ನ ಥ್ರೂಔಟ್ ಸರ್ವೀಸು ಕೆಲಸ ಮಾಡಿದ್ದೀನಿ. ಗುತ್ತಿಗೆದಾರ ಬಂದವರು ನನಗೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಯಾವುದೇ ಬೇಸರ ಪಟ್ಕೊಳ್ಳದೆ ನನಗೆ ಸಹಕರಿಸಿ ಉತ್ತಮ ಗುಣಮಟ್ಟದ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಈಗ ನಮ್ಮದು ಗುತ್ತಿಗೆದಾರರು ಪ್ಲಸ್ ನಮ್ಮ ಎಂಪ್ಲಾಯೀಸ್ದು ಅಲ್ಟಿಮೇಟು ಏನಿದೆ ಅಂದರೆ ಏನಂದರೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ನಾವು. ಅದೊಂದೇ ಏಮ್ ಇಟ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೆ. ಮೋಸ ಮಾಡಬಾರ್ದು ಗೌರ್ಮೆಂಟಿಂದ ಅಲ್ಲ, ಅಂದರೆ ನೀವು ನಷ್ಟ ಹೋಗಬೇಕು ಅಂತ ನಮ್ಮ ಉದ್ದೇಶ ಯಾವತ್ತೂ ಇರಲಿಲ್ಲ. ಅದಕ್ಕೆ ಸಾರ್ವಜನಿಕರಿಗೆ ಸ್ವಲ್ಪ ಅನುಕೂಲ ಆಗಬೇಕು. ನೀವು ಬಯಸ್ಕೋಬಾರ್ದು, ಅವ್ರ ಕೆಲಸ ಕೆಟ್ಟುಬಿಟ್ಟು ನೀವು ಬಯಸ್ಕೋಬಾರ್ದು, ನಾವು ಬಯಸ್ಕೋಬಾರ್ದು, ಎಲ್ಲರಿಗೂ ಒಳ್ಳೆಯ ಹೆಸರು ತರಬೇಕು ಅಂತ ನನ್ನ ಉದ್ದೇಶ ಅಷ್ಟೇ ಹೊರತು ನಾನು ಒಂದು ಮಾತು ಯಾವ ಥರ ಕೆಲಸದ ಹತ್ರ ಏನಾದರೂ ಒಂದು ಮಾತು ಹಾರ್ಷಾಗಿ ಮಾತಾಡಿದ್ರು ತಾವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ತಮಗೆ ಇವತ್ತು ನನಗೆ ಅದ್ದೂರಿಯಾಗಿ ಈ ಸಮಾರಂಭವನ್ನು ಆಯೋಜಿಸಿ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸೋದಕ್ಕೆ ತಮಗೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹೌದು ಕೆಲಸ ಮಾಡಿದ್ರು, ಈ ಥರ ರೋಡ್ ಎಲ್ಲ ಚೆನ್ನಾಗಿದೆ ತಾಲೂಕಲ್ಲಿ. ಆದರೆ ನಾನು ಮುಂದೆ ಒಂದು ಜ್ಞಾಪಿಸ್ಕೋಬೇಕು ಅನ್ನೋದು 2002ರಲ್ಲಿ ನಾನು 2006ರಲ್ಲಿ ನಾನು AE ಆಗಿ ಗೌರಿಬಿದನೂರಿಗೆ ಬಂದೆ. ರಾಜಣ್ಣ ಏಡಬಲ್ಲಿಯವರು ಎಲ್ಲ ಸೇರಿಬಿಟ್ಟು ಹೊಡೆಸ್ಬಿಟ್ಟು ಬೆಂಗಳೂರಿನ SH ಅಲ್ಲಿ ಎಲ್ಲ ತಗೊಂಡು ಕೋರ್ಟ್ಗೆ ಹಾಕ್ಬಿಟ್ಟು ಹೈಕೋರ್ಟಲ್ಲಿ ಇದು SH ಯಾವಾಗ ಆಯಿತು ತಗೊಬರ್ರಿ ರೆಕಾರ್ಡ್ಸು ನಾವು ಒಂದು ವಾರ ಸೆಕ್ರೆಟ್ರಿ ಆಫೀಸು, CE ಆಫೀಸು, ಕೋಲಾರ ಆಫೀಸ್ ಎಲ್ಲ ಹುಡುಗಿರು ಎಲ್ಲೂ ಸಿಗಲಿಲ್ಲ. ಲಾಸ್ಟ್ಗೆ ಹೈಕೋರ್ಟ್ನಿಗೆ ಎಲ್ಲೂ ಸಿಗೋದಿಲ್ಲ ಅಂತ ಜೊತೆ ಹೇಳಿದರೆ 2 ಡೇಸ್ ಟೈಮ್ ಕೊಡ್ತೀನಿ, ಅದು ಎಲ್ಲಿ ಹುಡ್ಕೊಂಡು ಹೋಗ್ಬೇಕು, ಇಲ್ಲ ನೀವು ಇಬ್ಬರು ಜೈಲಿಗೆ ಹೋಗ್ಬೇಕು ಅಂದಾಗ ನಾವು ವಿಧಾನಸೌಧ ನೋಡ್ಕೊಂಡು ಅಲ್ಲಿ ಕೆಂಪುಟ್ಟಿಗೆ ನಾನು ರಾಯಣ್ಣ ಇಬ್ಬರು ಕೂತ್ಕೊಂಡು ಏನೋ ಮಾಡೋದ ಚಂದ್ರಶೇಖರ ಗ್ಯಾರಂಟಿ ಆಗ್ತಾರೆ ಒಳಗಡೆ ಅಂತ. ಆವಾಗ ಹಿಂಗೆ ಮಾಡ್ಬೇಕಾದ್ರೆ ನಮ್ಮ ಕಂಪ್ಯೂಟ್ರ್ ಬಾಬು ಫೋನ್ ಮಾಡಿದೆ, ಹಿಂಗಾಗಿದೆ ಏನು ಮಾಡೋದು ಅಂದರೆ ಸುಬ್ಬಾರೆಡ್ಡಿ ನೋಡ್ರಿ ಅವ್ರಿಗೆ ಇರ್ತದೆ ಅಂತ. ಅವಾಗ ಸುಬ್ಬಾರೆಡ್ಡಿಗೆ ಫೋನ್ ಮಾಡೋದಕ್ಕೆ ಅವರು ಆಯಿತು ನಾನು ಹುಡುಕಿ ತಡಿ ಸಾಯಂಕಾಲ 1962 ಇಸ್ವಿಯಲ್ಲಿ ಅದು SH ನಾನು ಬೆಂಗಳೂರು ಟು ಇಂದೂಪುರ 97 ಕಿಲೋಮೀಟ್ರ್ ಆಗಿ ಆಳೋರ ಹತ್ರ ಇತ್ತು. ಈಗ ಅದು ಜೆರಾಕ್ಸ್ ಮಾಡ್ಕೊಂಡು ಕೊಟ್ಟಾಗ ಆವಾಗ ಜಡ್ಜ್ ಇವಾಗ ಹೆಂಗೆ ಬಂದಿತ್ತು ಅವಾಗ ನಾವು ಹೇಳಿಲ್ಲ ಸರ್ ನಮ್ಮ ಸೆಕ್ರೆಟ್ರಿ ಆಫೀಸಲ್ಲ ಅಲ್ಲಿ ಇವಾಗ ಎಲ್ಲೂ ಸಿಗಲಿಲ್ಲ, ಒಬ್ಬ JE ಇದು ಮೇಂಟೈನ್ ಮಾಡಿದ್ರು ರೆಕಾರ್ಡ್ಸ್ ಬಂದಾಗ ಅವರು ಅವ್ರ ಹೆಸರೆಲ್ಲ ಕೇಳಿದ್ರು ಯಾರು ಅಂತ ಹೇಳಿ ಸುಬ್ಬಾರೆಡ್ಡಿ ಅಂತ JE ಎಲ್ಲ ಹೇಳಿದ್ವಿ. ಇದರಲ್ಲಿ ನಾವು ಒಂದು ಅರ್ಥ ಮಾಡ್ಕೊಳ್ಳೋದೇನೆಂದರೆ ಬರೀ ಸೈಟಲ್ಲಿ ಮೇಂಟೈನ್ ಮಾಡಿಬಿಟ್ಟು ಚೆನ್ನಾಗಿ ಮಾಡೋದು ಅಲ್ಲ, ಆಫೀಸ್ ರೆಕಾರ್ಡ್ ಮೇಂಟೈನ್ ಮಾಡ್ತಾರಲ್ಲ ಅದು ಮೋಸ್ಟ್ ಇಂಪಾರ್ಟೆಂಟ್. ಈಗ ನನ್ನಂಥವ್ರು ಇನ್ನೂ 20 ವರ್ಷ ಬಂದರೂ ಅದು ಯಾರೋ ಕೋರ್ಟಲ್ಲಿ ಕೇಳಿದ್ರು ಅವ್ರು ನಾವು ಕೊಡಬೇಕಾಗ್ತದೆ. ಆಫೀಸ್ ರೆಕಾರ್ಡ್ಸ್ ಮೇಂಟೈನ್ ಮಾಡಲಿ ಸುಬ್ಬಾರೆಡ್ಡಿ ನೋಡಿ ನಾನು ಕಲ್ತ್ಕೊಂಡೆ ಸ್ವಲ್ಪ. ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾಡೆಲ್ ಆಗೋಗಿದೆ ಒಂದು ಎಲ್ಲ ಕಡೆನೂ ಝಾನ್ಸಿ ಫೀಲ್ಡ್, ಚಿಂತಾಮಣಿ ಝಾನ್ಸಿ ಫೀಲ್ಡ್ ಅಂದರೆ ಒಂದು ಮಾಡೆಲ್ ಥರ ಅದು ಸರ್ವೆ ಮಾಡಿಸಿರೋದು. ಅದು ಎಲ್ಲ ಅದ್ರದ್ದು ಡಿಸೈನ್ ಎಲ್ಲ ಸರ್ ಹತ್ರ ಬಂದು ತೊಗೊಂಡು ಹೋಗ್ತಾರೆ.
ಮತ್ತು ಸರ್ ಒಂಥರ ಅವ್ರಿಗೆ ಈಗೋನೇ ಇಲ್ಲ, ಆ್ಯಟಿಟ್ಯೂಡೇ ಇಲ್ಲ. ನಾನು AEE ಅಂತ ಅವರು ಒಂಥರ ನಮ್ಮ ಹತ್ರ ಮಿಂಗಲ್ ಆಗಿ ನಮ್ಮ ಥರನೇ ಅವರು ಮಾಡ್ತಾಯಿದ್ರು. ನಮ್ಗೆ ಯಾವಾಗೂ ಅನಿಸ್ಲೇ ಇಲ್ಲ ಅವ್ರು AEE ಅಂತ. ನಮ್ಮೊಂಥರ ಫ್ಯಾಮ್ಲಿ ಥರನೇ ಅವರು. ಮತ್ತು ಸರ್ ರಿಟೈರ್ಡ್ ಆಗ್ತಾಯಿದ್ದಾರೆ ಅನ್ನೋದು ನಮ್ಗೆ ತುಂಬ ದುಃಖ ಆಗ್ತಾಯಿದೆ. ನಮ್ಮ ಫಾದರ್ ರಿಟೈರ್ಡ್ ಆದಾಗ ನನಗೆ ದುಃಖ ಆಗಿಲ್ಲ, ಅವ್ರು ಆಗ್ತಾ ಇರೋದಕ್ಕೆ ನನಗೆ ತುಂಬ ದುಃಖ ಆಗ್ತಾಯಿದೆ. ಮತ್ತು ಸರ್ ಫ್ಯೂಚರಲ್ಲೂ ನಮ್ಗೆ ಏನಾದರೂ ಗೈಡ್ ಮಾಡಬೇಕಂದ್ರೆ ಸರ್ ಮಾಡ್ತಾರೆ ನಮಗೆ ನಮ್ಮದು. ಮತ್ತು ಇವಾಗ ಬರೋರು ನಾಗರಾಜ್ ಸರ್ ಅವರು ರಿಟೈರ್ಡ್ ಆಗ್ತಾ ಇರೋದು ಗೌರ್ಮೆಂಟ್ ಸರ್ವೆಂಟ್ ಕಂಪಲ್ಸರಿ, ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಬಟ್ ಸುಬ್ಬಾರೆಡ್ಡಿ ಆಗ್ತಾ ಇರೋದು ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ದುಃಖದ ಒಂದು ಮಾತು. ಯಾಕಂದರೆ ಇವರು AEE ಆಗಿದ್ದರು. ನನ್ನಿದ್ದಾಗಲೂ ನಾನು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ. ಇವರು ನಾನು ಪಾಲಿಟೆಕ್ನಿಕ್ ಸ್ಟಡೀಸಿಂದ ಹಿಡಿದು ನಾನು ರಿಟೈರ್ಡ್ ಆಗೋವ್ರಿಗೂ ಜೊತೆಯಲ್ಲಿ ಇದ್ದೀವಿ. ಎಲ್ಲ ಕೆಲಸನೂ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ. ಎಲೆಕ್ಷನ್ ಆಗಲಿ ಬೇರೆ ಬೇರೆ ಏನು ನಮ್ಮ ಗೌರ್ಮೆಂಟ್ ಇದು ಇರುತ್ತೆ ಅಂತ ಜೊತೆಯಲ್ಲಿ ಕೆಲಸ ಮಾಡಿದ್ವಿ, ಎಲ್ಲ ನೋಡಿದ್ದೀವಿ. ಆದರೆ ಅವ್ರು AEE ಆದಮೇಲೆ ನನ್ನ ತಿಳಿದಿದ್ದು ಏನಂದರೆ ಅವ್ರು ನಿಜವಾಗ್ಲೂ AEE ಆಗಿ ಕೆಲಸ ಮಾಡಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ AEE ಆಗಿ ಕೆಲಸ ಮಾಡಿಲ್ಲ. ಇವತ್ತು ನಿನ್ನೆ ಬಂದ್ರೂ ನೋಡಿದೆ ನಾನು, ಅವ್ರು ಹೊಸೊಬ್ಬರು ಬಂದಿದ್ದಾರೆ ಹುಡುಗರು, ಅವ್ರಿಗೆ ಗೈಡ್ ಮಾಡ್ತಾಯಿದ್ರು. ಎಂದು ಸೆಕ್ಷನ್ ಆಫೀಸರ್ ಥರನೇ ಅವರು ಅವ್ರ ಸರ್ವೀಸಲ್ಲಿ ಕೆಲಸ ಮಾಡಿದ್ದಾರೆ. AEE ಶೂಟೇ ಆಗಿಲ್ಲ ಅವರು ಹೇಳ್ಬೇಕಂದ್ರೆ. ಇದುವರೆಗೂ ಸೆಕ್ಷನ್ ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ. ಇನ್ನೊಂದು ಮಾತು ಹೇಳಬೇಕಂದ್ರೆ ದೇವರು ಅವ್ರಿಗೆ ಇಂಜಿನಿಯರಿಂಗ್ ಮಾಡಿರೋದು ನಿಜವಾಗ್ಲೂ ಒಂಥರ ಗಿಫ್ಟ್ ಅಂತೀನಿ. ಯಾಕಂದರೆ ಅವ್ರಿಗೆ ಎಕ್ಸ್ಟ್ರಾಆರ್ಡಿನರಿ ಪರ್ಸನಾಲಿಟಿ ಕೊಟ್ಟು ಎಲ್ಲರಿಗೂ ಫಿಟ್ ಫಾರ್ ಇಂಜಿನಿಯರ್ ಪೋಸ್ಟ್ ಅಂತ ಹೇಳ್ತಾರಲ್ಲ, ಆ ಥರ ಅವ್ರಿಗೆ ಫಿಟ್ ಆಗುತ್ತೆ ಇಂಜಿನಿಯರ್ಗೆ. ನೋಡಿ ಬೇಗ ಉದ್ದನೂ ನೋಡಿ ಎಷ್ಟು ಹೈಟ್ ಆಗಿದ್ದಾರೆ. ನೋಡಿ ಹ್ಯಾಟ್ ಹಾಕ್ಕೊಂಡು ಅವ್ನು ನಿಜವಾಗಿ ಹೇಳ್ತಾ ಇದ್ರಲ್ಲ ರೋಡಲ್ಲಿ ನಿಂತ್ಕೊಂಡ್ರೆ ಕಾಂಟ್ರಾಕ್ಟರ ಇರೋದು ಏನೋ ಇವರು ಇಂಜಿನಿಯರ ಅಂತ ಹೇಳಿ ಹೇಳಬೇಕಂದ್ರೆ ಇಂಜಿನಿಯರ್ ಆಗಿ ದೇವರು ಅವ್ರಿಗೆ ಹುಟ್ಟಿಸಿದ್ದಾರೆ. ಎಕ್ಸ್ಟ್ರಾ ಫಿಟ್ಟಿಂಗು, ಎಕ್ಸ್ಟ್ರಾ ಪರ್ಸನಾಲಿಟಿ, ಎಕ್ಸ್ಟ್ರಾ ಹೈಟ್ ಕೊಟ್ಟು ಹುಟ್ಟಿಸಿದ್ದಾರೆ. ಬಟ್ ಅವ್ರ ಪರ್ಸನಾಲಿಟಿ ನೋಡಿದ್ರೆ ಎಲ್ಲರೂ ಭಯಪಡ್ತಾರೆ. ಎಲ್ಲರೂ ಏನೋ ನಗೋದೇ ಇಲ್ಲ, ಮಾತಾಡಲ್ಲ. ಆ್ಯಕ್ಚುಲಿ ನಾನು ಜೊತೆಯಲ್ಲಿ ಕೆಲಸ ಮಾಡಿದ್ದೆ. ಅವ್ರ ಮನ್ಸು ಹೆಂಗಿದ್ರೆ ವ್ಯಾಕ್ಸ್ ಇದ್ದಂಗೆ, ಮೋಮ್ ಅಂತಾರೆ ನಮ್ಮ ಮಾತಲ್ಲಿ, ವ್ಯಾಕ್ಸ್ ಇದ್ದಂಗೆ. ನಿಜವಾಗ್ಲೂ ಅವ್ರ ಹೆಲ್ತ್ ಹಾರ್ಟ್ಲಿ ವೆರಿ ಗುಡ್ ಸರ್ ಎಲ್ಲರಿಗೂ. ನಮ್ಮ ಫ್ಯಾಮಿಲಿಯಲ್ಲಿ ಅವ್ರ ಗೌರವ ಅಂತೂ ಭಾಳ ಗೌರವ ಇದೆ ನಮ್ಮ ಫ್ಯಾಮಿಲಿಯಲ್ಲಿ ಅವ್ರಿಗೆ. ಆ ಥರ ಮನುಷ್ಯ ಅವರು. ಇವತ್ತು ರಿಟೈರ್ಡ್ ಆಗ್ತಾ ಇರೋದು ತುಂಬ ದುಃಖದ ವಿಷಯ. ಆಮೇಲೆ ಯಾವಾಗಲೂ ಅಷ್ಟೇ ನಮ್ಮ ಸಬ್ ಡಿವಿಷನ್ ನಾನಿದ್ದಾಗಲೂ ಇಂಟರ್ನ್ಶಿಪ್ಗೆ ಬರ್ತಾರೆ ಕಾಲೇಜವರು. ಅಲ್ಲಿ ಸುತ್ತಮುತ್ತ ಎಷ್ಟು ಕಾಲೇಜಸ್ ಇದ್ದಾರೆ ಎಲ್ಲರೂ ಏನೋ ಫೋನ್ ಮಾಡಿ ನಮಗೆ ಕಳಿಸೋದು, ಸರ್ ನಿಮ್ಗೆ ಈ ಥರ 4 ಜನ ಕಳಿಸ್ತಾ ಇದ್ದೀವಿ ಇಂಟರ್ನ್ಶಿಪ್ಗೆ, ನಿಮ್ಮ ಸಬ್ ಡಿವಿಷನ್ನೇ ಬೇಕಂತೆ, ಇಲ್ಲಿ ಕಳಿಸಿ ಸರ್, ನಾವು ವರ್ಕ್ ನಡೀತಾ ಇದೆ, ಇದು ಹೆಲ್ಪ್ ಮಾಡ್ತೀವಿ ಅವ್ರಿಗೆ ಅಂತ ಹೇಳಿ ಇದುವರೆಗೂ ಈಗಲೂ ಬರ್ತಾನೆ ಇದ್ದಾರೆ. ಈಗಲೂ ರನ್ ಆಗ್ತಾ ಇರ್ಬೋದು ಮೋಸ್ಟ್ಲಿ. ಈಗ ಇದ್ದಾರೆ ಹುಡುಗರು, ಇಲ್ಲೇ ಇದ್ದಾರೆ. ಯಾವಾಗಲೂ ಎಲ್ಲ ಸುತ್ತಮುತ್ತ ಇರೋ ಟೆಕ್ನಿಕಲ್ ಕಾಲೇಜಸ್ ಎಷ್ಟಿದೆ ಎಲ್ಲರೂ ಇಂಟರ್ನ್ಶಿಪ್ಗೆ ನಮ್ಮ ಸಬ್ ಡಿವಿಷನ್ಗೆ ಬರ್ತಾ ಇದ್ದಾರೆ. ಅವ್ರಿಗೆ ಗೈಡ್ ಮಾಡೋಂಥ ಕೆಲಸ ನಮ್ಮ ಇವ್ರು ಮಾಡ್ತಾರೆ. ಅದು ಲೆಕ್ಚರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಇಂಟರ್ನ್ಶಿಪ್ ಅವ್ರಿಗೆ. ಆಮೇಲೆ ಹೊಸ ಹುಡುಗರಿಗೂ ಅಷ್ಟೇ ಭಾಳ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು. ನಿನ್ನೆ ನಾನು ನೋಡಿದೆ, ಎಲ್ಲರಿಗೂ ಏನು ಬಿಲ್ ಮಾಡೋವಂಥದ್ದು ಅವ್ರಿಗೆಲ್ಲ ತುಂಬ ಗೈಡ್ ಮಾಡ್ತಾಯಿದ್ರು. ನಾನು ಅವ್ರಿಗೆ ಹೇಳ್ತಾಯಿದ್ರು, ನಾನು ರಿಟೈರ್ಡ್ ಆದರೂ ನಾನು ಇಲ್ಲೇ ಇರ್ತೀನಿ ಬಿಡಪ್ಪ, ಏನು ವರಿ ಮಾಡಬೇಡಿ, ನೀವು ನನಗೆ ಯಾವಾಗಾದರೂ ಅವ್ರಿಗೆ ಫೋನ್ ಮಾಡಿ ನಾನು ಬರ್ತೀನಿ ಹೇಗೆ ಅಂತಂತಾಯಿದ್ರು. ಅಂಥ ಮನುಷ್ಯ ಇವತ್ತು ಈ ಥರ ಬಿಟ್ಟು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ನಮಗೆಲ್ಲ ಸ್ವಲ್ಪ ದುಃಖದ ವಿಷಯ ಆಗ್ತಾಯಿದೆ. ಮತ್ತು ಇದು ಕಂಪಲ್ಸರಿ ಹೋಗಲೇಬೇಕು. ನನಗೆ ಮುಂಚೆ ಎಲ್ಲರಿಗೂ ಅವ್ರ ಫ್ಯಾಮಿಲಿಗೆ ಅವ್ರಿಗೆ ಎಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಫ್ಯೂಚರ್ ಲೈಫಲ್ಲಿ ನಾವು ಸುಬ್ಬಾರೆಡ್ಡಿ ಸರ್ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಕಾರ್ಯಪಾಲಕ ಅಭಿಯಂತರು, ಸಹಕಾರ್ಯಪಾಲಕ ಅಭಿಯಂತರು ಹಾಗೂ ಗುತ್ತಿಗೆದಾರರು, ಇವತ್ತು ನಮ್ಮ ಸುಬ್ಬಾರೆಡ್ಡಿ ಸರ್ ನಿವೃತ್ತಿ ಆಗಿರೋದು ಎಲ್ಲರೂ ತುಂಬ ದುಃಖದ ವಿಷಯ ಅಂತ ಹೇಳ್ಬೋದು. ಯಾರೇ ಗುತ್ತಿಗೆದಾರರೇ ಆಗಲಿ ಆಫೀಸಿಗೆ ಬಂದರೆ ಫಸ್ಟ್ ಟೀ ತರಿಸ್ತಾಯಿದ್ರು. ಯಾರಾದರೂ ಬರದೇ ಇದ್ದರೆ ಫಸ್ಟ್ ಟೀ ತರಿಸೋದು ಅವ್ರ ಕೆಲಸ. ಅದೇ ರೀತಿ ಈ ತಾಲೂಕಿನಲ್ಲಿ ಇವತ್ತೇನಾದರೂ ಲೋಕೋಪಯೋಗಿ ರಸ್ತೆಗಳು ಈ ಮಟ್ಟದಲ್ಲಿದೆ ಅಂದರೆ ನಮ್ಮ ಸುಬ್ಬಾರೆಡ್ಡಿ ಸಾರೆ ಅಂತ ಎದೆ ಮುಟ್ಕೊಂಡು ಹೇಳ್ಬೋದು. ಇವತ್ತು ಅದರಲ್ಲಿ ಯಜ್ಞ ಮಾಡ್ತಿಲ್ಲ. ಹಾಗೆ ಈ ತಾಲೂಕಿಗೆ ಅವ್ರು ಮಾಡಿರೋ ಸೇವೆ ಇನ್ಯಾರು ಮಾಡೋಕ್ಕಾಗಲ್ಲ, ಈಗ ಮಾಡಿಲ್ಲ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು. ಹಾಗೆ ಅದೇ ರೀತಿ ನಮಗೆ ಕೆಲಸ ನಿರ್ವಹಿಸಿದ್ದೀವಿ ಅಂದರೆ
ಯಾವ ಗುತ್ತಿಗೆದಾರ ಅವ್ರ ಹತ್ರ ಬಂದು ನಮ್ಮ ಬಿಲ್ ಕೊಡಿ ಅಂತ ಒಂದು ದಿವಸ ಬಂದಿಲ್ಲ. ಯಾವತ್ತೂ ಬಿಲ್ ರೆಡಿ ಆಗಿ ಬೆಳಗ್ಗೆ AWL ಚೇಂಬರಲ್ಲಿ ಬಿಸಾಕ್ತಾಯಿದ್ರು. AWL ಬೇಕಾದ್ರೆ ಹೋಗಿ ನೋಡ್ಬೋದು, ಇಲ್ಲದೇ ಇದ್ದರೆ ಸೈನ್ ಆಗ್ಬೋದು. ಆ ಥರ ಕೆಲಸ ಮಾಡಿ ಇವತ್ತು ನಮಗೆ ಅದು ವಯೋನಿವೃತ್ತಿ ಹೊಂದಿರ್ತಾರೆ ಎಲ್ರಿಗೂ ದುಃಖದ ಸಂಖ್ಯೆ ಅಂತೇಳಿ ನಾನು ಈ ಮಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ಕೊಡುಗೆ ಕೊಡ್ತಾ ಇದ್ದೀನಿ. ಈ ರೀತಿ ಹೇಳ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಹೇಳ್ತೀನಿ, ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ತಮ್ಮ ಮುಂದೆ ಇನ್ನೂ ನಿಮ್ಮ ಮಾರ್ಗದರ್ಶನ ಇನ್ನೂ ಬೆಳೀಲಿ, ಅವರಿಗೆ ಮಾರ್ಗದರ್ಶನ ಇರಲಿ ಅಂತ ಆ ದೇವರಿಗೆ ಬರ್ಕೊಂತ ನಾನು 2 ಮಾತುಗಳನ್ನು ಪಿ ಸುಬ್ಬಾರೆಡ್ಡಿರವರ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕಾರ್ಯಪಾಲಕ ಅಭಿಯಂತರರಾಗಿರ್ತಕ್ಕಂಥ RWS ಡಿಪಾರ್ಟ್ಮೆಂಟಿನ ಕಾರ್ಯಪಾಲಕ ಅಭಿಯಂತರರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ, ಹೊಸದಾಗಿ ನಮ್ಮ ಬಿ ಸುಬ್ಬಾರೆಡ್ಡಿಯವರನ್ನು ಸ್ಥಾನ ತುಂಬಲು ಬಂದಿರತಕ್ಕಂಥ ಸಹಾಯಕ ಕಾರ್ಯಪಾಲಕರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಾಗರಾಜರವರೇ, ವಯೋನಿವೃತ್ತಿ ಹೊಂದ್ತಾ ಇರ್ತಕ್ಕಂಥ ನಮ್ಮ ಆತ್ಮೀಯರಾದಂಥ ಸುಬ್ಬಾರೆಡ್ಡಿಯವರೇ ಮತ್ತು ಅವರ ಧರ್ಮಪತ್ನಿಗಳೇ, ಹಾಗೂ ನಮ್ಮ ಚಿಂತಾಮಣಿ ತಾಲೂಕಿನ RWS ಡಿಪಾರ್ಟ್ಮೆಂಟಿನ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿರ್ತಕ್ಕಂಥ ಲೋಕೇಶ್ ಅವರೇ, ಮತ್ತು ನಮ್ಮ ರೂರಲ್ ಪಂಚಾಯತ್ ರಾಜ್ ಡೆವಲಪ್ಮೆಂಟ್ನ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿರ್ತಕ್ಕಂಥ ಪ್ರಸಾದ್ರವರೇ, ಮತ್ತು ಪಕ್ಕದ ಜಿಲ್ಲೆ ಪಕ್ಕದ ತಾಲೂಕಿನಿಂದ ಲೋಕೋಪಯೋಗಿ ಇಲಾಖೆಯಿಂದ ಆಗಮಿಸಿರ್ತಕ್ಕಂಥ ಅನೇಕ ಇಂಜಿನಿಯರ್ಗಳೇ, ಮತ್ತು ನಿವೃತ್ತಿ ಹೊಂದಿರತಕ್ಕಂಥ PWD ಇಲಾಖೆನ ಎಲ್ಲ ಕಾರ್ಯಪಾಲಕ ಅಭಿಯಂತರರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಮತ್ತು ಈಗ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಅನೇಕ ನಮ್ಮ ಇಂಜಿನಿಯರ್ಗಳು ಎಲ್ಲ ತಾವು ಇಲ್ಲಿ, ಮತ್ತು ಗುತ್ತಿಗೆದಾರರು ಮತ್ತು ಅವ್ರ ಕುಟುಂಬದ ವರ್ಗದವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈಗ ನಮ್ಮ ಸುಬ್ಬಾರೆಡ್ಡಿನವರು, ಕೈವಾರ ಮಂಜು ಅವರು, ಸುಬ್ಬಾರೆಡ್ಡಿಯವರಿಗೂ ಮತ್ತು ಕಾಂಟ್ರಾಕ್ಟರ್ಗೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧಗಳ ಬಗ್ಗೆ ಮಾತಾಡೋದು. ನಾನು ಗುತ್ತಿಗೆದಾರನ ಇಲ್ಲದೇ ಇದ್ದರೂ ಕೂಡ ಭಾಳಷ್ಟು ಕೆಲಸ ನಾನು ಸುಬ್ಬಾರೆಡ್ಡಿಯಿಂದ ತೆಗೆದಿದ್ದೀನಿ ಅಂತಂದರೆ ಈ ತಾಲೂಕಿನಲ್ಲಿ ಅದು ನಾನೇ. ಅದಕ್ಕೆ ಕಾರಣ ಸುಬ್ಬಾರೆಡ್ಡಿಯವರು ಯಾವುದೇ ಇಲಾಖೆಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾಗ ಆ ಜಾಗದಲ್ಲಿ ನಾವು ಗುತ್ತಿಗೆದಾರನ ನೋಡ್ತಾ ಇರಲಿಲ್ಲ. ಅಲ್ಲಿ ಏನು ಎಕ್ವಿಪ್ಮೆಂಟ್ಸ್ ಎಕ್ವಿಪ್ಮೆಂಟ್ಸ್ ಏನಿತ್ತೋ ಅದು ಅಲ್ಲಿರ್ತಾ ಇತ್ತು. ಆಸ್ಪಾಲ್ಟ್ ಆಗಿರ್ಬೋದು, ಏನು ಜಲ್ಲಿ ಇರ್ಬೋದು, ಇಲ್ಲ ಸ್ಯಾಂಡ್ ಇರ್ಬೋದು, ಏನು ಬೇಕೋ ಅಲ್ಲಿತ್ತು ಇರ್ತಾ ಇತ್ತು. ಆ ಗ್ಯಾಂಗ್ನವರು ಅಲ್ಲಿ ಇರ್ತಾಯಿದ್ರು. ಸುಬ್ಬಾರೆಡ್ಡಿಯವರು ಬಿಸಿಲನ್ನು ಒಂದು ಟೋಪಿ ತಗೊಂಡು ರೋಡಲ್ಲಿ ಇರುತ್ತೆ. ಸುಬ್ಬಾರೆಡ್ಡಿಯವರು ಕಾಂಟ್ರಾಕ್ಟರ್ ಅಂತಲೂ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ, ಇಂಜಿನಿಯರ್ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಭಾಳಷ್ಟು ವರ್ಷಗಳ ಕಾಲ ನಾನು ನೋಡ್ಕೊಂಡು ಹೋಗ್ತಾ ಇದ್ದೆ. ಒಂದ್ಸಲಿ ನಮ್ಮ ಗುತ್ತಿಗೆ ನಮ್ಮ ಸ್ನೇಹಿತರಾದಂಥ ಶೇಖರ್ ಅವ್ರನ್ನ, ಈ ಕಾಂಟ್ರಾಕ್ಟರಾ ಇಂಜಿನಿಯರಾ ಅಂತ ಕೇಳಿ. ನನಗೆ ಗೊತ್ತಿಲ್ಲ, ಇವ್ರು ಇಂಜಿನಿಯರ್ ಅಂತ ನನಗೆ ಗೊತ್ತಿಲ್ಲ. ಕಾಂಟ್ರಾಕ್ಟರಾ ఇంజనీరా ఏమానికి సుబ్రెడ్డి తెలీదా ఏమి సుబ్రెడ్డి ఇంజనీర్ ఏవో మాకే మీరు ఉండరు అనుకుంటాడు పెంచావా మీరుండే కాంట్రాక్టర్లో ఇంజనీర్ ఉంటారు కదా ఎట్లా వచ్చినాడు మీకు ఇంజనీర్ అంతే ಸಹಜವಾಗಿ ನಾವು ಗ್ರಾಮೀಣ ಭಾಗದಲ್ಲಿ ಸುಬ್ಬಾರೆಡ್ಡಿಯವರ ಕಾರ್ಯಶೈಲಿ ನೋಡ್ತಾ ಇದ್ದಂಥ ರೀತಿ ನಾವು ಈ ಒಂದು 28 ವರ್ಷಗಳ ಕಾಲ ಅನೇಕ ಹುದ್ದೆಗಳನ್ನು ನಿರ್ವಹಿಸ್ಕೊಂಡು ಬಂದಿದ್ದಾರೆ ಈ ಇಲಾಖೆ, ಲೋಕೋಪಯೋಗಿ ಇಲಾಖೆ. ಯಾವುದೇ ಒಂದು ಕಪ್ಪು ಚುಕ್ಕೆ ಹೇಳಿದಿರಾ, ಯಾರ ಜೊತೆ ಕೂಡ ಅವರು ಯಾವುದೇ ಒಂದು ರದ್ದಾಂತಗಳಿದೆ ಮತ್ತು ಇಲಾಖೆಗೆ ಅಗೌರವ ತರದೆ ಸಾರ್ವಜನಿಕರ ಸಹಯೋಗ. ಮತ್ತು ಸುಬ್ಬಾರೆಡ್ಡಿಯವ್ರನ್ನ 2008-9ರಲ್ಲಿ ನಮ್ಮ ಈಗಿನ ಮಂತ್ರಿಗಳು ನಾನು ಭಾಳ ಅವಿನಾಭಾವ ಸಂಬಂಧದಲ್ಲಿದ್ದೆ. ಏನು ಒಂದು ಗಿಡ ಹೋದ್ರೆ ಸುಬ್ಬಾರೆಡ್ಡಿ, ಒಂದು ಲೈಟ್ ಕಂಬ ಬಿದ್ದೋಗಿತ್ತು ಸುಬ್ಬಾರೆಡ್ಡಿ. ನಾನು ಎಷ್ಟೋ ಸಲ ಮಿನಿಸ್ಟ್ರೇ ಕೇಳ್ತಾಯಿದ್ದೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಪೆನ್ ಕೂಡ ನೀವು ಸುಬ್ಬಾರೆಡ್ಡಿಗೆ ಸೆತ್ತೋಗಿದ್ದಪ್ಪ ಯಾಕಪ್ಪ ಅಂತಂದರೆ ಪಂಚಾಯತಿಯಲ್ಲಿ ನೋಡಪ್ಪ ಸುಬ್ಬಾರೆಡ್ಡಿ ಕೆಲಸಗಳು. ಅಂದರೆ ಅನೇಕ ಇಲಾಖೆಗಳ ಕೆಲಸಗಳನ್ನು ಕೂಡ ವಿತೌಟ್ ಎನಿ ಡಿಸ್ಟರ್ಬೆನ್ಸ್, ವಿತೌಟ್ ಎನಿ ಅಜಿಟೇಷನ್ ಆ ಮನುಷ್ಯ ಮಾಡ್ತಾನೆ ಇರಲಿ. ಆಮೇಲೆ ನಾನು ಗುತ್ತಿಗೆಗಾರರ ಸಂಬಂಧ ನನಗೂ ಬಂತು. ನಾನು ಆಫೀಸಿಗೆ ಸುತ್ತಾಡೋನಾದೆ. ಈಗ ಎಲ್ಲ ಇಲಾಖೆಗಳಲ್ಲಿ ನಮ್ಮ ಪ್ರಸಾದ್ ಇದ್ದಾರೆ, ನಮ್ಮ ಲೋಕೇಶ್ ಸಾಹೇಬರು ಇದ್ದಾರೆ, ನಮ್ಮ ಚಂದ್ರಶೇಖರ್ ಸಾಹೇಬರು ಇದ್ದಾರೆ, ಇಲ್ಲ ನಮ್ಮ ರಾಮಕೃಷ್ಣ ಸಾಹೇಬರು ಇದ್ದಾರೆ. ನಾವು ಹೋಗ್ತಾ ಇರ್ತೀವಿ ಅನೇಕಷ್ಟು. ಕಾಂಟ್ರಾಕ್ಟ್ರು ಬಯಸದೆ ಕಾಂಟ್ರಾಕ್ಟ್ರು ಮಾಡಿರ್ತಕ್ಕಂಥ ಬಿಲ್ಲು ಯಾವುದಾದ್ರೂ ಆಫೀಸಲ್ಲಿ ಟೇಬಲ್ ಬರ್ತಾ ಇತ್ತು ಅಂತಂದರೆ ಅದು ಸುಬ್ಬಾರೆಡ್ಡಿ. ಕಾಂಟ್ರಾಕ್ಟ್ರು ಒತ್ತಡ ಮಾಡದೆ, ಕಾಂಟ್ರಾಕ್ಟ್ರು ಚೆಕ್ ಮೆಜರ್ಮೆಂಟ್ಗೆ ಕರ್ಕೊಂಡು ಹೋಗದೆ, ವಿತೌಟ್ ಎನಿ ರಿಸ್ಕ್ ಕಾಂಟ್ರಾಕ್ಟರ್ ಬಿಲ್ ಹೋಗಿ
ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಟೇಬಲ್ BR ನಂಬರ್ ಆಗಿ ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಟೇಬಲ್ ಮೇಲೆ ಇರ್ತಾ ಇದ್ದ ಒಂದೇ ಒಂದು ಸಬ್ ಡಿವಿಷನ್ ಬಿಲ್ಸ್ ಯಾವುದಪ್ಪ ಅಂತಂದರೆ ಚಿಂತಾಮಣಿ PWD ಸಬ್ ಡಿವಿಷನ್ ಬಿಲ್ಸ್. ಅದು ರೈಟಾ ರಾಂಗ್ ನೀವು ಹೇಳ್ಬೇಕು ಕಾಂಟ್ರಾಕ್ಟರ್. ನಾನಂತೂ ಕಾಂಟ್ರಾಕ್ಟರ್ ಅಲ್ಲ. ನನಗೆ ನೋಡ್ತಾ ಇದ್ದಿದ್ದು, ನಾನು ಸಾರ್ವಜನಿಕರ ಕೆಲಸದ ನಿಮಿತ್ತ ಬಂದು ಹೋದಾಗ ನೋಡ್ತಾ ಇದ್ದಿದ್ದು. ಅದೇ ಸುಬ್ಬಾರೆಡ್ಡಿ ಅವ್ರಿಗೊಂದು ದೊಡ್ಡ ಗುಣ ಏನಪ್ಪ ಅಂತಂದರೆ, ಏನೋ ಮಾಡಿಬಿಡ್ಬೇಕು ಇವತ್ತು ಆಫೀಸಲ್ಲಿ ಹೋಗಿ, ಈ ಪೊತ್ತು ಸುಬ್ಬಾರೆಡ್ಡಿ ನಿಡ್ಸಲ್ಲ ನೀನು ಅಂತ ಬರ್ತಾಯಿದ್ದೆ. ರಾಶಿನಾ ಏನು ಸಮಸ್ಯೆ ಅಂತೇನಾ ಯಾರಪ್ಪ ಶೇಖರ ಅಂದರೆ ಹೆಂಗೆ ಕನ್ವಿಕೇಟ್ ಮಾಡ್ತಾಯಿದ್ದೆ ಅಲ್ಲಿ ಆ ಇನ್ಸಿಡೆಂಟನ್ನು ಇಲ್ಲಿ ಕೂತ್ಕೊಂಡು ಟೇಬಲ್ ಮೇಲೆ ಕೂತ್ಕೊಂಡು ಬಂದಂಥವನ್ನ ಆ ಇಬ್ಬರನ್ನ ಕನ್ವಿನ್ಸ್ ಮಾಡಿ ಆ ಪ್ರಾಬ್ಲಮ್ನ ಎಷ್ಟು ಕೂಲಾಗಿ ಸಾಲ್ವ್ ಮಾಡಿ ಆ ಕಾರ್ಯಕ್ರಮ ಕೆಲಸವನ್ನು ಫುಲ್ಫಿಲ್ ಮಾಡ್ತಾಯಿದ್ರು ಅಂತಂದರೆ ಅದು ಸುಬ್ಬಾರೆಡ್ಡಿ ಅವರು. ಎಷ್ಟೋ ಸಲ ನಾನು ಕೇಳ್ತು, ನಾನು ತಾಲೂಕು ಪಂಚಾಯತ್ ಉಪಾಧ್ಯಕ್ಷ, ನಾವು ಊರ್ಲೆ ಬಿಲ್ ಬೋರ್ಡ್ ಎಪ್ಪಿಸ್ಕೊಂಡು ನೀವೇಂಪ ಎಟ್ಲಪ್ಪ ಅಂತ ಕಳ್ಕೊಂಡು ನೋಡಪ್ಪ ಮಂಚು ಬೋರ್ಡ್ ಹಾಕ್ಸಿದ್ರೆ ಈಗ ಎಲ್ಲ ಪಂಚಾಯತಿ ಸದಸ್ಯನಿರ್ಬೋದು, ಇಲ್ಲ ಒಬ್ಬ ತಾಲೂಕು ಪಂಚಾಯತಿ ಸದಸ್ಯನಿರ್ಬೋದು, ಮಂತ್ರಿಗಳನ್ನಿರ್ಬೋದು, ಇಲ್ಲ ಶಾಸಕರನ್ನಿರ್ಬೋದು, ಎಲ್ಲರನ್ನೂ ಕೂಡ ಭಾಳ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಅವ್ರ ಮನದಿತ್ತು ಕೆಲಸ ಮಾಡಿ ಇದುವರೆಗೂ 28 ವರ್ಷಗಳ ಕಾಲ ಉತ್ತಮವಾದ ಸೇವೆಯನ್ನು ಸಲ್ಲಿಸ್ಕೊಂಡ್ಬಂದಿದೆ. ಭಾಳಷ್ಟು ಜನ ಇಂಜಿನಿಯರ್ದು ಆ ಕಾಂಪ್ಲೆಕ್ಸ್ ಇಂಜಿನಿಯರ್ದಂತಪ್ಪ, ಈ ಬಿಲ್ಡಿಂಗ್ ಇಂಜಿನಿಯರ್ದಪ್ಪ, ಮತ್ತು ಸೆಕ್ಯೂರಿಟಿ ಇಯಾಲ್ಕಿನೇ ఉండలేదు ಯಾರನ್ನ ಕಾಂಪ್ಲೆಕ್ಸ್ ನೀನಿಲ್ಲ ಇದು ಕೂತು ಶೈಲಮ್ಮ ಸುಬ್ಬಾರೆಡ್ಡಿ. ಇದು ಯಾಕೆ ನಾನು ಎಲ್ಲ ಅಲ್ಲಿ ಭಾಷೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ ಆತ ಇನ್ವಾಲ್ವ್ಮೆಂಟ್ ಹಂಗೆ. ನಾನು ಪರ್ಟಿಕ್ಯುಲರ್ ಆಗಿ ಒಂದೇ ಭಾಷೆ ತಗೊಳ್ತೀರಾ, ಯಾಕೆ ಇವೆಲ್ಲ ಗುಣಗಾನ ಮಾಡ್ತಾ ಇದ್ದೀನಿ ಅಂತಂದರೆ ಏನು ಪರಿಜ್ವಾನ್ ಎಷ್ಟು ವರ್ಷಗಳಿಂದ ನಿಮಗೂ ನಮಗೆ ಸಂಬಂಧ ಅಲ್ವಾ ಸರ್. ಹಾಗಾಗಿ ಈ ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥ IAS ಆಗಿದ್ದು, IPS ಆಗಲಿ, IG ಆಗಲಿ, ಯಾರೇ ಆಗಲಿ, ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಆಗಲಿ, ಯಾರೇ ಆಗಲಿ, ನಿವೃತ್ತಿ ಹೋಗ್ತಕ್ಕಂಥದ್ದು ಸಹಜವಾದ ಪ್ರಕ್ರಿಯೆ. ಫೋನ್ ಮಾಡಿ ಇದೆಲ್ಲ ಅಧಿಕಾರಿಗಳಿಗೂ ಒದಗಿ ಬರ್ತಕ್ಕಂಥ ಒಂದು ಇದೇನು ಕಂಪಲ್ಸರಿ ಇದು ಅಂದರೆ ಕಡ್ಡಾಯವಾದಂಥ ಒಂದು ಇದು. ಆದರೆ ಸುಬ್ಬಾರೆಡ್ಡಿ ಅವರು ಇವತ್ತು ನಿವೃತ್ತಿ ಹೋಗ್ತಾ ಇದ್ದಾರೆ ಅಂತಂದರೆ ನಮ್ಗೆ ಯಾಕೋ ಮನಸ್ಸಿಗೆ ಮಾತ್ರ ಭಾಳ ವಿಷಾದ ಇದೆ. ಸರ್ವಿಸ್ ನಮ್ಗೆ ರಿಕ್ವೈರ್ಮೆಂಟ್ ಇತ್ತು, ಹಾಗಂತ ನಾಗರಾಜ್ ಸರ್ವಿಸ್ ಕೊಡೋಲ್ಲ ಅಂತಲ್ಲ, ಸುಬ್ಬಾರೆಡ್ಡಿ ಸರ್ವಿಸ್ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಂತ. ಮೋಸ್ಟ್ಲಿ ಯಡಿಯೂರಪ್ಪನವ್ರು ಅಂತ ಇದ್ದಿದ್ರೆ ಇಂಥವ್ರನ್ನೆಲ್ಲ ಕನ್ಸಿಡರ್ ಮಾಡಿ ಇನ್ನೊಂದು 2 ವರ್ಷ ಎಕ್ಸ್ಟೆಂಡ್ ಮಾಡೋರೇನೋ. ಹಾಗಾಗಿ ಸುಬ್ಬಾರೆಡ್ಡಿ ಅವರು ಇದುವರೆಗೂ ಈ ಭಾಗದಲ್ಲಿ ಈ 2 ಹುಬ್ಬಳ್ಳಿ ಜಿಲ್ಲೆಗಳು, ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಿ ಯಾವ ತಾಲೂಕು ಹೋಗಿದ್ದಾರೆ ಆ ತಾಲೂಕಿನಲ್ಲೆಲ್ಲ ಕೂಡ ಉತ್ತಮವಾದಂಥ ಕೆಲಸ ನಿರ್ವಹಿಸಿಕೊಂಡು ಗುತ್ತಿಗೆದಾರರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಸ್ಪಂದಿಸಿಕೊಂಡು ಉತ್ತಮವಾಗಿ ಕೆಲಸ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ದೇವರು ಈ ನಿವೃತ್ತಿ ಜೀವನವನ್ನು ಉತ್ತಮವಾಗಿ ನಡೆಸಲು ಆರೋಗ್ಯ ಮತ್ತು ಐಶ್ವರ್ಯ మోస్ట్లీ ఇట్నికి వస్తుంది. నువ్వు ఇస్తే నువ్వేమన్నా పెట్టి నువ్వేమో రిజర్వ్ చేసినాక వెల్కమ్ಗೆ ಅವರಿಗೆ ಸ್ವಾಗತವನ್ನು ಬಯಸಲಾಗಿದೆ. ಸರ್ ఉన్నాను సార్ ఇక్కడ చూడండి. ఓకే ಕಾರ್ಯಕ್ರಮದ ಬಗ್ಗೆ ಸಹಾಯಕ ಪಾಲಕ ಇಂಜಿನಿಯರ್ ಬಗ್ಗೆ ಅವರ ಸೇವೆ ಬಗ್ಗೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಬಿ ಸುಬ್ಬಾರೆಡ್ಡಿ ಅಣ್ಣನವರೇ, ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಾಹೇಬರಿಗೆ, ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಬಾಂಧವ ಗುತ್ತಿಗೆದಾರರೇ, ಎಲ್ಲರಿಗೂ ಈ ಒಂದು ಶುಭ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತಾ, ಈ ಒಂದು ಸಮಾರಂಭದ ಕೇಂದ್ರ ಬಿಂದುವಾದಂಥ ನಮ್ಮ ಬಿ ಸುಬ್ಬಾರೆಡ್ಡಿ ಅಣ್ಣನವರು ಇವತ್ತು ರಿಟೈರ್ಡ್ ಆಗ್ತಾ ಇರೋದು, ಅಂದರೆ ಸೇವಾ ಇದರಿಂದ ನಿವೃತ್ತಿ ಆಗ್ತಾ ಇರೋದು ಒಂದು ರೀತಿಯಲ್ಲಿ ನಮಗೆಲ್ಲರಿಗೂ ದುಃಖದ ಸಂಗತಿನೇ, ಒಳ್ಳೆಯ ಸಂಗತಿ ಅಂತೂ ಅಲ್ಲ. ಯಾಕೆಂದರೆ ನಾನು ಸುಮಾರು ಒಂದು 3 ರಾಜ್ಯಗಳಲ್ಲಿ ಗುತ್ತಿಗೆದಾರನ ಕೆಲಸ ಮಾಡಿದ್ದೇನೆ. ಸುಬ್ಬಾರೆಡ್ಡಿಯವರ ಹತ್ರ ಒಂದೇ ಕೆಲಸ ನಾನು ಮಾಡಿರೋದು.
ಒಂದೇ ಕೆಲಸ ಮಾಡಿದರೂ ಸಹಿತ ಇಂಥ ಒಬ್ಬ ಅಧಿಕಾರಿಯನ್ನು ನಾನು ನೋಡಲಿಲ್ಲ. ಅದು ಏನು ವಿಶೇಷ ಅಂದರೆ ಬೇರೆ ನಮ್ಮ ಅಧಿಕಾರಿ ವರ್ಗದವ್ರು ತಿಳ್ಕೊಬೋದು, ಏನಪ್ಪ ಅವ್ರದ್ದು ಅಂಥ ವಿಶೇಷ, ನಾವು ಎಲ್ಲ ಅದೇ ಥರ ಅಂತ. ನಾನು ಒಂದು ಕೆಲಸ ಮಾಡಿದಾಗ ಆ ಕೆಲಸದಲ್ಲಿ ನಂದೇನು ಪಾತ್ರನೇ ಇರಲಿಲ್ಲ. ಅಂದರೆ ಮೆಟೀರಿಯಲ್ಲು ಜನನ ಕೊಟ್ಟರೆ ಅವರೇ ಬಂದು ನಿಂತ್ಕೊಂಡು ಅವರೇ ಕೆಲಸ ಮಾಡಿಸ್ಕೊಂಡು ಮತ್ತು ಮೇಲಾಧಿಕಾರಿಗಳು ಬಂದಾಗ ಅವ್ರಿಗೆ ಏನು ಜವಾಬ್ದಾರಿ ಇದೆಯೋ ಅದನ್ನು ಅವರೇ ಹೇಳ್ಕೊಂಡು, ಇಲ್ಲ ಇನ್ನೊಬ್ರು ಯಾರು ಪೊಲಿಟಿಷಿಯನ್ಸು ಬೇರೆಯವರು ಬಂದಾಗ ಅವ್ರಿಗೂ ಅದನ್ನೇ ಜವಾಬ್ದಾರಿ ತಗೊಂಡು, ನಾನು ಗುತ್ತಿಗೆದಾರನಾಗಿ ನನ್ನ ಕೆಲಸ ಎಷ್ಟು ಮೆಟೀರಿಯಲ್ ಕೊಡೋದು ಲೇಬರ್ ಕೊಡೋದು ಅಷ್ಟು ಬಿಟ್ಟರೆ ಮಿಕ್ಕಿದಂಗೆ ನನಗೆ ಯಾವುದೇ ಒಂದು ಜವಾಬ್ದಾರಿ ನನ್ನ ಮೇಲೆ ಬರಲಿಲ್ಲ. ಇದು ಅವರ ಒಂದು ಎಕ್ಸಾಂಪಲ್. ಅದೇ ಬೇರೆ ಕಡೆ ಕೆಲಸ ಮಾಡಿದಾಗ ಬೇರೆ ಅಧಿಕಾರಿಗಳು, ಅಯ್ಯೋ ನೋಡಪ್ಪ ಅವ್ರು ಯಾರೋ ಎಕ್ಸಿಕ್ಯೂಟಿವ್ ಇನ್ಸ್ಪೆಕ್ಷನ್ ಬಂದಿದ್ದಾರೆ ಹೋಗು, ಇಲ್ಲ MLA ಅವರು ಇನ್ಸ್ಪೆಕ್ಷನ್ ಬಂದಿದ್ದಾರೆ ಹೋಗು, ಈ ಥರ ನಮ್ಮ ಮೇಲೆ ಜವಾಬ್ದಾರಿ ಆಗ್ತಾಯಿದ್ರು. ಆದರೆ ಅವ್ರು ಮಾಡಿಸಿರೋ ಕೆಲಸಕ್ಕೆ ಅವರೊಬ್ಬರೇ ಜವಾಬ್ದಾರಿ ತಗೊಳ್ತಾಯಿದ್ರು. ನಮ್ದು ಏನೂ ಆ ಥರ ಇರಲಿಲ್ಲ. ಇದು ಅವ್ರದ್ದು ಒಂದು ವಿಶೇಷ ಗುಣ. ಅಂದರೆ ಅಷ್ಟು ಕೆಲಸದಲ್ಲಿ ವಿಲೀನ ಆಗ್ತಾಯಿದ್ರು, ಕಮಿಟ್ಮೆಂಟ್ ಇರ್ತಾಯಿತ್ತು. ಆ ಕೆಲಸ ಮಾಡುವಾಗ ಅದು ಏನು ಬೇಕೋ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ತಪಾಸಣೆ ಅದು ಇದು ಮಾಡಿಸ್ಕೊಂಡು ಅವರು ಮಾಡ್ಕೊಂಡು ಹೋಗ್ತಾಯಿದ್ರು. ಇದು ಕೆಲಸದ ಬಗ್ಗೆ ಬಂದರೆ ಈ ಥರ. ಇನ್ನು ಮತ್ತೆ ಅವರು ನಮ್ಮ ಎಲ್ಲ ಗುತ್ತಿಗೆದಾರರಿಗೆ ಆಗಲಿ ಯಾರಿಗಾಗಲಿ ಎಲ್ಲ ಒಂದೇ ಫ್ಯಾಮ್ಲಿ ಥರ. ಇವ್ರು ಗುತ್ತಿಗೆದಾರರಪ್ಪ, ಇವರಿಲ್ಲ ಕೆಲಸದವನಪ್ಪ ಅಂತಲ್ಲ, ಕೆಲಸದವನು ಅವ್ರಿಗೊಂದೇ, ಗುತ್ತಿಗೆದಾರರು ಒಂದೇ, ಅಧಿಕಾರಿ ವರ್ಗನೂ ಒಂದೇ, ಎಲ್ಲನ ಅವರ ಸಂಸಾರದ ಥರ ಒಂದು ತಾಳ್ಮೆಯಿಂದ. ಮತ್ತು ಯಾವತ್ತೂ ಅವರು ಅಧಿಕಾರದ ದರ್ಪ ತೋರಿಸಲಿಲ್ಲ. ಅವರು ಇವಾಗಲೂ ನನಗೆ AAA ಅಂದರೆ ಗೊತ್ತೇ ಇಲ್ಲ, JE ಸುಬ್ಬಾರೆಡ್ಡಿ ಅಂತಲೇ ತಿಳ್ಕೊಂಡಿದ್ದೀನಿ. ಆ್ಯಕ್ಚುಲಾಗಿ JE ಇದ್ದಾಗ ಹೆಂಗಿದ್ದಾರೋ AAA ಆದಾಗಲೂ ಹಂಗಿದ್ದಾರೆ. ಮತ್ತು ನನ್ನ ಗುತ್ತಿಗೆದಾರರ ಹತ್ರ ಹೆಂಗಿದ್ದಾರೋ ನನ್ನ ಕೆಲಸದವನ ಹತ್ರನೂ ಹಂಗೆ ಇರ್ತಾರೆ. ನನಗಿಂತ ಚೆನ್ನಾಗಿ ನನ್ನ ಕೆಲಸದವನ ಹತ್ರ ಅನ್ಯೋನ್ಯವಾಗಿ ಸಂತೋಷವಾಗಿ ಮಾತಾಡಿಕೊಂಡು ಈ ಥರ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ಅಂಥ ಒಬ್ಬ ದಕ್ಷ ಅಧಿಕಾರಿ ಸಿಗೋದು ನಮಗೆ ಕಷ್ಟ. ಆದರೂ ಸಹಿತ ಇದು ಸಹಜ. ವಯೋವೃತ್ತಿ ನಿವೃತ್ತಿ ಆಗೋದು ಎಲ್ಲರಿಗೂ ಸಹಜ. ಅದೇ ಥರ ಅವರು ಆಗ್ತಾಯಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ದೇವರವರಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸಂಪತ್ತೆಲ್ಲ ಕೊಟ್ಟು ಸುಖವಾಗಿ ನಮ್ಮ ಜೊತೆ ಇರೋದಕ್ಕೆ ಇದು ಮಾಡಲಿ ಅಂತ ಹೇಳ್ತಾ ಈ 3 ಮಾತಾಡೋಕ್ಕೆ ಅವಕಾಶ ಕೊಡ್ತೀನಿ. ನಮ್ಮ ತಾಲೂಕಿನ ಸಹಾಯಕ ಕಾರ್ಯಪಾಲಕ ಅಧಿಕಾರಿಯಾದಂತಹ ಸುಬ್ಬಾರೆಡ್ಡಿಯವರು ನಿವೃತ್ತಿ ಆಗ್ತಾರೆ. ಸುಬ್ಬಾರೆಡ್ಡಿಯವರಿಗೆ ನಮಗೆಲ್ಲ ನೋವಿನ ಸಮಿತಿ ಒಂದು ಕಡೆ, ಯಾಕಂದರೆ